ಪೊಲೀಸ್ ಆಗಬೇಕು ಅಂತಲೇ ಬಂದಿದ್ದು ನಾನು. ಆಗಿಲ್ಲ, ನೋಡೋಣ, ಇನ್ನೂ 1 ವರ್ಷ ಟೈಮ್ ಇದೆ, ಏನೇನಾಗುತ್ತಂತ ನೋಡೋಣ. ನಂತರ ಅಮ್ಮ ಪ್ರತಿದಿನ ಹೇಳ್ತಾರೆ, ಬಂದ್ಬಿಡು ಬೇಡ, ನೆಮ್ಮದಿಯಾಗಿ ತಿನ್ಕೊಂಡು ಇಲ್ಲಿ ಓಡಾಡ್ಕೊಂಡು ನಮ್ಮ ಕಣ್ಮುಂದೆ ಇರೋ ಸಾಕು ಅಂತ. ಬಟ್ ನನಗೂ ಬೇಜಾರು, ಯಾವತ್ತಿಗೂ 1 ರೂಪಾಯಿ ಬೇಕಿದ್ರು ಅವ್ರ ಹತ್ರನೇ ನಾನು ಇಸ್ಕೋಬೇಕು, ಪಾಕೆಟ್ ಮನಿ ಅಂತನೋ ಅಥವಾ ಮತ್ತೊಂದು ಏನೋ ಒಂದು, ಬಿಕಾಸ್ ಪಾಪ ಅವ್ರು ದುಡ್ದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ಇವತ್ತು ಏನಪ್ಪ ಟಾಪಿಕ್ ಅಂದರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ, ಮೋಜಲ್ಲಿ, ಯೂಟ್ಯೂಬಲ್ಲಿ ಏನು ಸದ್ಯಕ್ಕೆ ಯಾರೂ ಕೇಳಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ, ಮೋಜಲ್ಲಿ ನನ್ನ ಸ್ವಲ್ಪ ಕ್ವಶನ್ಸ್ ಕೇಳಿದ್ರಿ. ಸೊ ಅದಕ್ಕೆ ಆನ್ಸರ್ ನಾನು ಇವತ್ತು ಕೊಡ್ತೀನಿ, ಓಕೆನಾ? ಸೊ ಯಾವ್ದ್ಯಾವುದು ಏನೇನು ಅಂತ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನಪ್ಪ ಕ್ವಶನ್ಸ್ ಅಂದರೆ ಬುಕ್ಕು ಪೆನ್ ಇಟ್ಕೊಂಡಿದ್ದೀನಿ ಅನ್ಕೋಬೇಡಿ. ಸೊ ಸ್ವಲ್ಪ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ನಾನು ಒಂದು ಥಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ 6 AM to 10 AM. ಸಖತ್ ವ್ಯೂಸ್ ಬಂದಿದೆ. ಅಂದರೆ ವ್ಯೂಸ್ ಅಂದರೆ ಸಖತ್ ಅಂದರೆ ನಾನು ಫಸ್ಟ್ ಟೈಮರ್ ಅಲ್ವಾ, ಸೊ ಅದಕ್ಕೆ ನನಗೆ 500 ವ್ಯೂಸ್ ಬಂದರೆ ಅದೇ ಸಖತ್ ವ್ಯೂಸ್ ಬಂದಂಗೆ. ಸೊ 500 ದಾಟಿದೆ. ಸೊ ಅದೇ ತುಂಬ ಖುಷಿ. ಇದೇ ಥರ ನಾನು ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಸೊ ಕೆಲವೊಬ್ಬೊಬ್ರು ಏನಂದರೆ ನನ್ನ ಫಿಂಗರ್ ರಿಂಗ್ಸ್ ಬಗ್ಗೆ ಕೇಳ್ತಿದ್ರಿ. ಸೊ ಇದೇ ನನ್ನ ಫಿಂಗರ್ ರಿಂಗ್ಸ್. ನಾನು ಇದನ್ನು ಡೈಲಿ ಹಾಕ್ಕೊಳ್ಳೋದು. 1 2 3 4 ಹಾಕ್ಕೋತೀನಿ. ಸೊ ಇದು ಸ್ವಲ್ಪ ಲೂಸ್ ಇದೆ, ಅದಕ್ಕೋಸ್ಕರ ನಾನು ಏನಂದರೆ ನೋಡಿ, ಓಹೋ, ಸೊ ಅದಕ್ಕೋಸ್ಕರ ನಾನು ಅದರಿಂದ ಇದನ್ನು ಹಾಕ್ಕೋತೀನಿ. ಸೊ ಆಮೇಲೆ ನಾನು ಪಿಕ್ಚರ್ನ ಹಾಕ್ತೀನಿ. ಸೊ ಎಷ್ಟು ಗ್ರಾಮ್ ಇದೆ ಅಂದರೆ ಇದೆಲ್ಲನೂ ಸೇರಿಸಿ ಮೇ ಬಿ ಒಂದು 7-8 ಗ್ರಾಮ್ಸ್ ಇರ್ಬೋದು. ಸೊ ಯಾವಾಗಪ್ಪ ನಾನು ತೊಗೊಂಡಿದ್ದು ಅಂದರೆ ರೀಸೆಂಟ್ಲಿ ಅನಿಸುತ್ತೆ, ರೀಸೆಂಟ್ಲಿ ತೊಗೊಂಡಿದ್ದು. ನನ್ನ ಹತ್ರ ಒಂದು ಉಂಗುರ ಇತ್ತು. ಸೊ ಅದನ್ನು ಯಾರು ಕದ್ದಿದ್ರು, ಇಲ್ಲೇ ಯಾರು ಕದ್ದಿದ್ರು. ಸೊ ನಾನು ಅವರ ಹೆಸರನ್ನ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಊರಿಗೆ ಹೋದಾಗ ಅಮ್ಮ ಇದನ್ನು 3 ಕೊಡಿಸಿದ್ರು. ಇನ್ನೊಂದು ನನ್ನ ಹತ್ರನೇ ಇತ್ತು ಮುಂಚೆಯಿಂದನೇ. ಸೊ ಇವತ್ತು ನಾನು ಬಂದಿರೋ ಟಾಪಿಕ್ ಬಂದುಬಿಡೋಣ. ಫಸ್ಟು ತುಂಬ ಥ್ಯಾಂಕ್ಸ್, ನನಗಂತೂ 500 ವ್ಯೂಸ್ ಬಂದಿದೆ, ಅದಕ್ಕಂತೂ ತುಂಬ ಖುಷಿ ಪಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಮೋಜಲ್ಲಿ ಕೇಳ್ತಿದ್ದು ನನ್ನ ಕಾಮನ್ ಕ್ವಶನ್ ಏನು ಗೊತ್ತಾ, ನಿಮ್ಮ ನೇಮ್ ಏನು? ನನ್ನ ಹೆಸರು ಗೌತಮಿ. ಸೊ ನನ್ನ ಏಜ್ ಬಂದು ಎಷ್ಟು ಇರ್ಬೋದು ಗೆಸ್ ಮಾಡಿ? ಎಲ್ಲರೂ 80ನಾ 90ನಾ 20ನಾ ಅಂತ ಕೇಳ್ತಾರೆ. ಚಾನ್ಸೇ ಇಲ್ಲ. ಈ ಬರ್ಡೇ ಬಂದರೆ ನನಗೆ 27 ಇಯರ್ಸ್ ಆಗುತ್ತೆ. ಸೊ ನಂತರ ಏಜ್ ಆಯ್ತಲ್ವ, 27 ಇಯರ್ಸ್ ಆಗುತ್ತೆ. ನಂತರ ಪೇರೆಂಟ್ಸ್ಗೆ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ನಾನು ಒಬ್ಬಳೇ ಮಗಳು, ಓಕೆನಾ? ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಚಿಕ್ಕಮ್ಮ ಪಾಪುನ ತೊಗೊಬಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ, ಅವಳನ್ನ ನಾವೇ ಸಾಕ್ಕೊಂಡಿದ್ದೀವಿ. ಸೊ ನಂತರ ನನ್ನ ಸ್ಟಡಿ, ಪೇರೆಂಟ್ಸ್ ಜಾಬ್ ಏನು ಮಾಡ್ತಾರೆ? ನೆಕ್ಸ್ಟ್ ಕ್ವಶನ್. ಅಮ್ಮ ಮನೆಯಲ್ಲೇ ಇರ್ತಾರೆ, ಹೌಸ್ ವೈಫು. ನಂತರ ಡ್ಯಾಡಿ ಬಂದು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ನಂತರ ನನ್ನ ಸ್ಟಡಿ ಅಂದರೆ MSc ಕಂಪ್ಲೀಟ್ ಆಗಿದೆ. ಸೊ ಇದಂತೂ ಹೇಳೋಕ್ಕೆ ಹಂಗೆ ತುಂಬ ಬೇಜಾರಾಗುತ್ತೆ. ಸೊ ನಾನು ಬೆಂಗಳೂರು ಬಂದಿದ್ದ ಉದ್ದೇಶ ಏನಂದರೆ, ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಪೊಲೀಸ್ ಆಗಬೇಕು ಅನ್ನೋದು ನನ್ನ ದೊಡ್ಡ ಕನಸು. ಬಟ್ ಇವಾಗಿನ ಸಿಚುವೇಶನಲ್ಲಿ ಅದು ಅಷ್ಟೊಂದು ಈಸಿಯಾಗಿ ಆಗಲ್ಲ, ಅದು ನನಗೂ ಗೊತ್ತು. ಬಟ್ ಅಂದರೆ ಬಿಗ್ ಡ್ರೀಮ್ ಇತ್ತು ಅದು ನನಗಂತೂ, ಹೇಳ್ಕೊಳಕ್ಕಾಗದೇ ಇರೋಷ್ಟು ಬಿಗ್ ಡ್ರೀಮ್ ಇತ್ತು. ಸೊ ಪರವಾಗಿಲ್ಲ, ಇನ್ನೂ 1 ವರ್ಷ ಇದೆ, ಅಷ್ಟರಲ್ಲಿ ಆದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಏನಾಗುತ್ತಂತ. ಸೊ ದಯವಿಟ್ಟು ಕೇಳ್ಕೊತೀನಿ, ಯಾರು ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಡಿ ಅಂತ. ಯಾಕಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕಾಗುತ್ತೆ. ಸೊ ಹೌದು, ಬಡತನ ಇದ್ದರೆ ಮಾತ್ರ ಓದೋಕ್ಕಾಗಲ್ಲ ಅಂತ ಅಲ್ಲ. ಸೊ ನಾವು ಎಷ್ಟೇ ಓದಿದ್ರೂ ಈ ಫೀಲ್ಡಲ್ಲಿ ಪ್ರಯತ್ನ ಪಟ್ಟರೂ ಪ್ರತಿಫಲ ಸಿಗ್ತಾ ಇಲ್ಲ. ಯಾಕಂದರೆ 1 ಮಾರ್ಕ್ಸಲ್ಲಿ ಆಫ್ ಮಾರ್ಕ್ಸಲ್ಲಿ ಕೂಡ ಹೋಗಿರೋದು ಹಿಸ್ಟ್ರಿ ಇದೆ. ನನ್ನದೇ ಲಾಸ್ಟ್ ಟೈಮ್ 4 ಮಾರ್ಕ್ಸಲ್ಲಿ ಹೋಗಿತ್ತು PSC. ಸೊ ಅದಕ್ಕೆ ನಂಗೆ ತುಂಬ ಬೇಜಾರಾಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಸೊ ನೆಕ್ಸ್ಟ್, ಇನ್ನು ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದ್ನಲ್ವ, ನಾನು ಹೇಳಿದ್ನಲ್ವ, ನಾನು ಪ್ರೆಸೆಂಟ್ ಇರೋದು ಬ್ಯಾಂಗ್ಳೂರಲ್ಲಿ. ನಾನು ಗೌರ್ನಮೆಂಟ್ ಅಫಿಷಿಯಲ್ ಆಗಬೇಕಂತಲೇ ಬಂದಿದ್ದು. ಅಮ್ಮಗಿತ್ತೋ ಇಲ್ಲ ಕನಸು ಗೊತ್ತಿಲ್ಲ, ಅಪ್ಪಗಂತೂ ತುಂಬ ದೊಡ್ಡ ಕನಸಿತ್ತು ನಾನು ಗೌರ್ನಮೆಂಟ್ ಅಫಿಷಿಯಲ್ PSI ಆಗಲೇಬೇಕಂತ. ಸೊ ನಾನು ಆದಷ್ಟು ಪ್ರಯತ್ನ ಪಟ್ಟೆ, ಬಟ್ ಆಗಿಲ್ಲ. ಅಂದರೆ ಎಷ್ಟು ಡೇಸ್ ಅಂತ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತೆ?
ಸೊ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಗೆ ಯಾವುದೇ ರೀತಿ ವೀಡಿಯೋಸ್ ಬೇಕಿದ್ರು ನನ್ನ ಕೇಳಿ, ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ನಾನು ಒಂದು ಬ್ಯಾಡ್ ಥಿಂಗ್ ಏನಂದರೆ, ನಾನು ಇಷ್ಟು ಡೇಸಿಂದ ಬೆಂಗಳೂರಲ್ಲಿದ್ದು ಏನು ಸಾಧನೆ ಮಾಡ್ದೆ ಮನೆಗೆ ಹೋದರೆ ಅದು ಚೆನ್ನಾಗಿರಲ್ಲ. ಅದು ನನಗೂ ತುಂಬ ಗಿಲ್ಟಿನೇ ಫೀಲ್ ಆಗ್ತಿದೆ. ಅಪ್ಪಗಂತೂ ನಾನು ಪೊಲೀಸ್ ಆಗಬೇಕಂತ ಒಂದು ಬಿಗ್ ಡ್ರೀಮ್ ಇತ್ತು. ಸೊ ಎಷ್ಟು ಡೇಸ್ ಅಂತ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇರೋಕ್ಕಾಗುತ್ತೆ. ಸೊ ಅವರಿಗೂ ವಯಸ್ಸಾಯಿತು, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಸೊ ನನಗೆ ಮೈನಸ್ ಪಾಯಿಂಟ್ ಏನಂದರೆ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಬೇರೆ ಯಾರೂ ಇಲ್ಲ. ಅಪ್ಪ ಅಮ್ಮನ ಜವಾಬ್ದಾರಿ ಎಲ್ಲ ನನ್ನ ಮೇಲೇ ಇದೆ. ಸೊ ನಾನೇ ಅವರನ್ನು ನೋಡ್ಕೋಬೇಕು. ಅದಕ್ಕೋಸ್ಕರ ನಾನು ಯಾವುದಾದ್ರೂ ಬೇರೆ ಸ್ಟೆಪ್ ಒಂದು ಇಡೋಣ, ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಸೊ ಕಾಲೇಜ್ ಲೆಕ್ಚರರ್ ಆಗಿ ಹೋಗ್ಬೋದು ಅಂತ ನೀವೆಲ್ಲ ಹೇಳ್ತೀರಾ, ಬಟ್ ನಂಗೆ ಆ ಫೀಲ್ಡ್ ಇಷ್ಟ ಇಲ್ಲ. ಸೊ ಪೊಲೀಸ್ ಆಗಬೇಕು ಅಂತಲೇ ಬಂದಿದ್ದು ನಾನು, ಆಗಿಲ್ಲ. ನೋಡೋಣ, ಇನ್ನೂ 1 ವರ್ಷ ಟೈಮ್ ಇದೆ, ಏನೇನಾಗುತ್ತಂತ ನೋಡೋಣ. ನಂತರ ಅಮ್ಮ ಪ್ರತಿದಿನ ಹೇಳ್ತಾರೆ, ಬಂದ್ಬಿಡು ಬೇಡ, ನೆಮ್ಮದಿಯಾಗಿ ತಿನ್ಕೊಂಡು ಇಲ್ಲಿ ಓಡಾಡ್ಕೊಂಡು ನಮ್ಮ ಕಣ್ಮುಂದೆ ಇರೋ ಸಾಕು ಅಂತ. ಬಟ್ ನನಗೂ ಬೇಜಾರು. ಯಾವತ್ತಿಗೂ 1 ರೂಪಾಯಿ ಬೇಕಿದ್ರೂ ಅವ್ರ ಹತ್ರನೇ ನಾನು ಇಸ್ಕೋಬೇಕು, ಪಾಕೆಟ್ ಮನಿ ಅಂತನೋ ಅಥವಾ ಮತ್ತೊಂದು ಏನೋ ಒಂದು. ಬಿಕಾಸ್ ಪಾಪ ಅವ್ರು ದುಡ್ದು ನನಗೆ ಕೊಡೋದು ಅದು ನಂಗೆ ಇಷ್ಟ ಇಲ್ಲ. 27 ವರ್ಷ ಆಗಿದೆ, ನಾನು ದುಡ್ದು ಅವ್ರಿಗೆ ಕೊಡಬೇಕು ಹೊರ್ತು ಅವ್ರ ಹತ್ರ ನಾನು ಇಸ್ಕೋಬಾರ್ದು, ಅದು ನನಗೆ ಇಷ್ಟ ಆಗ್ತಿಲ್ಲ. ಸೊ ಮದುವೆ ಆಗು ಅಂತಾರೆ. ಮದುವೆ ಆಗಿಬಿಟ್ರೆ ಏನಪ್ಪ ಅಂದರೆ ಮುಂದೆ ಏನಾಗುತ್ತೋ ಏನೋ, ಯಾರು ನೋಡಿದ್ದಾರೆ. ಸೊ ಅವ್ರಿಗಂತ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅಂತ ಏನೇನೋ ಸ್ವಲ್ಪ ಡ್ರೀಮ್ ಇತ್ತು, ಬಟ್ ಆಗಿಲ್ಲ. ನೋಡೋಣ ಮುಂದೆ ಏನಾಗುತ್ತೋ. ನಾನು ಅವತ್ತು ಇವಾಗ ಅನಿಸುತ್ತೆ, ನನಗೆ ಅಮ್ಮನ ಮಾತು ಕೇಳಬೇಕಿತ್ತು, ನಾನು ಈ ಫೀಲ್ಡಿಗೆ ಬರಬಾರ್ದಿತ್ತು, ಇಷ್ಟೊಂದು ತಲೆ ಕೆಡಿಸ್ಕೋಬಾರ್ದಿತ್ತು ಅಂತ. ಪ್ರತಿದಿನ ನಾನು ಮುಂಚೆ ಎಲ್ಲ ಅಳದೇ ಇರೋ ದಿನವೇ ಇಲ್ಲ, ಅಳ್ದಿದ್ದ ದಿನವೇ ಇಲ್ಲ. ಸೊ ಈ ನಡುವೆ ಎಲ್ಲ ಮರ್ತೋಗ್ಬಿಟ್ಟು, ಏನು ಪರವಾಗಿಲ್ಲ, ಆ ಜಾಬ್ ಇಲ್ಲ ಅಂದರೆ ಬೇರೆ ಏನಾದರೂ ಮಾಡ್ಕೊಂಡು ಬದುಕೋಣ, ಲೈಫಲ್ಲಿ ಎಷ್ಟು ಜಾಬ್ಸ್ ಇದ್ದಾವೆ, ಯಾವುದೋ ಒಂದು ಆಗುತ್ತೆ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿ ಈ ಕಡೆ ಮೂವ್ ಆಗಿದ್ದೀನಿ, ಯೂಟ್ಯೂಬ್ ಕಡೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇಷ್ಟ ನಾನು ಹೇಳೋಕ್ಕೆ ಇಷ್ಟಪಡೋದು. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ನಾನು ಚೂಸ್ ಮಾಡ್ಕೊಂಡಿರೋ ಫೀಲ್ಡ್ ಅಂಥದ್ದು. ತುಂಬ ಅಂದರೆ ತುಂಬಾ ಆಸೆ ಇತ್ತು ಪೊಲೀಸ್ ಆಗಬೇಕಂತ, ಬಟ್ ಫೈನಲಿ ಆಗಲೇ ಇಲ್ಲ. ನೋಡೋಣ ಅಷ್ಟೇ. ನಿಮ್ಗೇನಾದರೂ ನಾನು ಬೇಜಾರು ಮಾಡಿದರೆ ಸಾರಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಕೇಳಿದ್ದೀರಾ ಅಂದರೆ, ಲವ್ ಸ್ಟೋರಿ ಅಂತ. ನಿಮ್ಮ ಎಲ್ಲರಿಗೂ ಇದ್ದಂಗೆ. ಸೊ ಎಲ್ಲರಿಗೂ ಇವಾಗ ಲವ್ ಸ್ಟೋರಿ 2-4 2K ಎಲ್ಲರಿಗೂ ಲವ್ ಸ್ಟೋರಿ ಇದ್ದೇ ಇರುತ್ತೆ. 2K 2-4 ಎಲ್ಲರಿಗೂ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಸೊ ಅದೇ ರೀತಿ ನನಗೂ ಲವ್ ಸ್ಟೋರಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು ತುಂಬ ಕ್ಯೂಟ್ ಲವ್ ಸ್ಟೋರಿ. ನಾನು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಅದುವರೆಗೂ ನನ್ನ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಸೊ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.